ನನ್ನ ಯೂಟ್ಯೂಬ್ ಫ್ಯಾಮಿಲಿ 5K ರೀಚ್ ಆಗಿದೆ. ಸೊ ಥ್ಯಾಂಕ್ ಯು. ಒಂದು 5 to 6 ಮಿನಿಟ್ಸ್ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಆಮೇಲೆ ಕ್ರೀಮ್ ಕೂಡ ರೆಡಿ ಆಯಿತು. ಇದನ್ನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಒಂದು ಸಾಫ್ಟಾಗಿ ಆಗಿತ್ತು, ನೀವು ನೋಡ್ತಾ ಇರ್ಬೋದು. ಇದು ಫಸ್ಟ್ ಟೈಮು. ಸೊ ಹಾಗಾಗಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾವೇನು ಪಾಯ್ಕೆನ ಸ್ಟೈಲಿಶಾಗಿ ಬರೆಯೋಕೆ ಹೋದರೆ ಅದು ನೋಡಿದ್ರೆ ಎಷ್ಟೇ ಆಗೋಗೋದ ಈ ಥರ ಹೇಗೋ ಮಾಡಿದೆ. ಇದು ನೋಡಿ 3 ಜನರು ಸರ್ಕಸ್ ಮಾಡಿದ್ದು. ಯಾವಾಗ ಕೇಕ್ ಮಾಡಿದ್ರು ಕೂಡ ಕಟ್ ಮಾಡೋದು ಆಗತ್ತೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಸಂದೀಪ್ ಕನ್ನಡ ಬ್ಲಾಗ್. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ಬ್ಲಾಗ್ನ ನಿಜ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ತಮ್ಲೇ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ. ಸೊ ಹೌದು, ನನ್ನ ಯೂಟ್ಯೂಬ್ ಫ್ಯಾಮಿಲಿ 5K ರೀಚ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಕೂಡ. ನಿಮ್ಮೆಲ್ಲರ ಸಪೋರ್ಟ್ ಇಂದನೇ ನಾನು 5K ರೀಚ್ ಆಗಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅನ್ಪ್ಲಾನ್ಡ್ ವಿಡಿಯೋ ಶೂಟ್ ಆಗಿದೆ. ಸೊ ಹಾಗಾಗಿ ನಾನು ಯಾವುದೇ ರೀತಿಯ ಪ್ಲಾನ್ ಮಾಡ್ಕೊಂಡು ನಾನು ವಿಡಿಯೋ ಶೂಟ್ ನ ಮಾಡ್ಕೊಳ್ತಾ ಇಲ್ಲ. ಸೊ ಯೂಶಲಿ ನಾನು ಯಾವ್ದಾದ್ರು ವಿಡಿಯೋನ ಶೂಟ್ ಮಾಡ್ಕೋಬೇಕು ಅಂದ್ರೆ ಒಂದಿನ ಮುಂಚೆನೆ ಈ ತರನೇ ಆಗ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀನಿ. ಸೊ ಈ ತರನೇ ಶೂಟ್ ಮಾಡ್ಕೊಳ್ಬೇಕು ಒಂದು ಈ ಟೈಮಿಂಗ್ಸ್ ಅಲ್ಲೇ ಅಂತ. ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದಿಂದ ಇಲ್ಲಿ ತನಕ ಇದೆ ಫಸ್ಟ್ ಟೈಮ್ ನಾನು ಅನ್ಪ್ಲಾನ್ಡ್ ಆಗಿ ನಾನು ವಿಡಿಯೋ ಶೂಟ್ ನ ಮಾಡ್ಕೊಳ್ತಾ ಇರೋದು. ಸೊ ಇವತ್ತಿನ ಒಂದು ವಿಡಿಯೋ ಹೇಗೆ ಹೋಗುತ್ತೆ ಅಂಡ್ ಯಾವ ತರ ಇರುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, 5K ರೀಚ್ ಆಗಿರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ. ಬಟ್ ಬೇರೆ ಸ್ವೀಟ್ಗಿಂತ ಕೇಕ್ನೇ ಮಾಡ್ಕೊಳ್ಳೋಣ ಅಂತ ಬೇಕಾಗಿರೋ ಐಟಮ್ಸ್ನೆಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಕೇಕ್ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ಇವತ್ತು ನಾನು ಚಾಕ್ಲೇಟ್ ಕೇಕ್ನ ಪ್ರಿಪೇರ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಕ್ರೀಮ್ ಕೂಡ ಹಾಕ್ತಾ ಇದ್ದೀನಿ. ಸೊ ಈ ಕ್ರೀಮ್ ಮಾಡ್ಕೊಳೋದಕ್ಕೆ ನಾನು ವಿಪ್ಪಿಂಗ್ ಪೌಡರ್ ಅಂತ ರೆಡಿಮೇಡ್ ಆಗಿ ಸಿಗುತ್ತೆ. ಸೊ ಈ ಪ್ಯಾಕ್ ಮೇಲೇ ಮೆನ್ಷನ್ ಮಾಡಿರ್ತಾರೆ. ಸೊ ಯಾವ ಥರ ಎಲ್ಲ ನೀವು ಈಸಿಯಾಗಿ ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡ್ಕೋಬೋದು ಈ ಪೌಡರಿಂದ ಅಂತ. ಕೇಕ್ ಬ್ಯಾಟರ್ನ ನಾವು ರೆಡಿ ಮಾಡ್ಕೊಳೋಕ್ಕಿಂತ ಮುಂಚೆ ನಾವು ಕೇಕ್ ಮಾಡುವಂಥ ಮೋಲ್ಡ್ ಇರುತ್ತಲ್ಲ, ಸೊ ಅದಕ್ಕೆ ನಾನು ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕಿಂಗ್ ಆಯಿಲ್ನೇ ತೊಗೊಂಡಿದ್ದೀನಿ. ಸೊ ನೀವು ಬೇಕಾದರೆ ಗೀಯಲ್ಲಿ ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬಟರ್ ಯೂಸ್ ಮಾಡ್ಬೋದು. ಸೊ ಬಟರ್ನು ಕೂಡ ಯೂಸ್ ಮಾಡ್ಕೊಂಡು ಸೈಡಲ್ಲಿ ಇಡ್ತಾ ಇದ್ದೀನಿ. ಇವಾಗ ನಾನು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳೋದಕ್ಕೆ ಒಂದು ಗ್ಲಾಸ್ ಬೌಲ್ನ ತೊಗೊಂಡಿದ್ದೀನಿ. ಸೊ ಈ ಬೌಲಿಗೆ ನಾನು 2 ಮೊಟ್ಟೆನ ಹಾಕ್ತಾ ಇದ್ದೀನಿ. ನಿಮಗೆ ಮೊಟ್ಟೆ ಬೇಡ, ಎಗ್ಲೆಸ್ ಮಾಡ್ಕೋಬೇಕು ಕೇಕ್ ಅಂದರೆ ಈ ಎಗ್ನ ನೀವು ಸ್ಕಿಪ್ ಮಾಡ್ಕೋಬೋದು. ಮೊಟ್ಟೆ ಬದಲಾಗಿ ನೀವು ವೆನಿಲಾ ಎಸೆನ್ಸ್ ಹಾಕೊಳ್ಬೋದು. ಇಲ್ಲಿ ನಾನು 2 ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ ಅಷ್ಟು ನಾನು ಶುಗರ್ನ ಕೂಡ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಶುಗರ್ನ ನೀವು ಪೌಡರ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಹೀಗೇನೆ ಹಾಕೊಳ್ಬೋದು ಡೈರೆಕ್ಟ್ ಆಗಿ. ನೆಕ್ಸ್ಟ್ ನಾನು ಬೀಟರ್ ಸಹಾಯದಿಂದ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ, ಮೊಟ್ಟೆ ಮತ್ತೆ ಸಕ್ಕರೆ ಹೊಂದ್ಕೊಳ್ಳೋ ಹಾಗೆ. ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅಂದ್ರೆ ನೀವು ವಿಸ್ಕರ್ ಸಹಾಯದಿಂದಾನೇ ನೀವು ಕೈಯಲ್ಲಿ ಬೀಟ್ ಮಾಡ್ಕೊಳ್ಬೋದು. ಈಗ ನೋಡ್ಬೋದು ನೀವು ಮೊಟ್ಟೆ ಮತ್ತು ಸಕ್ಕರೆ ಎಷ್ಟು ಹೊಂದ್ಕೊಂಡು ಯಾವ ಥರ ಕ್ರೀಮಿ ಟೆಕ್ಸ್ಚರ್ ಆಗಿದೆ ಅಂತ. ಈ ಟೈಮಲ್ಲಿ ನಾನು 1 ಕ್ಯಾಪ್ ಅಷ್ಟು ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಒಂದು 2 ನಿಮಿಷ ಬೀಟ್ ಮಾಡಿಕೊಂಡ್ರೆ ಆಗತ್ತೆ. ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಮಧ್ಯದಲ್ಲೇ ನಾನು ಓವೆನ್ನ ಪ್ರೀ ಹೀಟ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬ್ಯಾಟರ್ ಒನ್ಸ್ ರೆಡಿ ಆದರೆ ಜಾಸ್ತಿ ಟೈಮ್ ನಾವು ಹೊರಗಡೆ ಇಡೋದಕ್ಕಾಗಲ್ಲ ಬ್ಯಾಟರ್ನ. ಹಾಗಾಗಿ ಈಗ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ತಾ ಇದ್ದೀನಿ. ಸೊ 1 ಕಪ್ ಅಷ್ಟು ಮೈದಾ ಹಾಕೊಂಡಿದ್ದೀನಿ, ಜೊತೆಗೆ 1/2 ಕಪ್ ಅಷ್ಟು ಕೋಕೋ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಕೂಡ ಹಾಕ್ಕೊಂಡು ನಾನಿಲ್ಲಿ ಸ್ಟ್ರೈನರ್ ಯೂಸ್ ಮಾಡ್ಕೊಂಡು ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ. ಯಾಕಂದರೆ ನಾವು ಲಮ್ಸ್ ಫಾರ್ಮ್ ಆಗುತ್ತೆ ಡೈರೆಕ್ಟಾಗಿ ಹಾಕಿದ್ರೆ, ಹಾಗಾಗಿ ಸ್ಟ್ರೈನರ್ ಯೂಸ್ ಮಾಡಿಕೊಂಡ್ರೆ ಒಂಚೂರು ಲಮ್ಸ್ ಫಾರ್ಮ್ ಆಗೋಲ್ಲ, ಚೆನ್ನಾಗೇ ಆಗುತ್ತೆ. ಈಗ ನೆಕ್ಸ್ಟ್ ನಾನು ವಿಸ್ಕರ್ ಇಲ್ಲ ಅಂದರೆ ಸ್ಪೂನ್ ಸಹಾಯದಿಂದನೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಇಲ್ಲಿ ಹಾಲನ್ನ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಫಸ್ಟಿಗೆ ಹಾಗೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ. ಸೊ ಯಾವ ಕನ್ಸಿಸ್ಟೆನ್ಸಿ ಆಗುತ್ತೆ ಅದ್ರ ಮೇಲೆ ನಾವು ಡಿಪೆಂಡ್ಸ್, ನಾವು ಹಾಲು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನೋಡಿ
ಈಗ ಸ್ವಲ್ಪ ಬ್ಯಾಟರ್ ತುಂಬಾ ತಿಕ್ಕಾಯಿತು. ಸೊ ಇದಕ್ಕೆ ನಾನು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಕ್ಲೀನಾಗಿ ಸಾಫ್ಟಾಗಿ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಕೇಕಿಗೆ ಆ ಥರ ನಾನು ಬ್ಯಾಟರ್ನ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ತಿಕ್ಕಾಗೇ ಇರಬೇಕು ಬ್ಯಾಟರ್. ಸೊ ತುಂಬಾ ತೆಳು ಆದರೆ ಚೆನ್ನಾಗಾಗಲ್ಲ ಆ್ಯಂಡ್ ತುಂಬಾ ಟೈಮ್ ಹಿಡಿಯುತ್ತೆ ಬೇಕಾಗೋದಕ್ಕೆ. ಸೊ ನೋಡಿ ಇಷ್ಟು ತಿಕ್ಕಾಗಿ ಆಗಿದ್ರೆ ಸಾಕು ಕೇಕ್ ಬ್ಯಾಟರ್. ಸೊ ಇವಾಗ ನಾನು ಸ್ವಲ್ಪ ಆಯಿಲ್ನ ಕೂಡ ಹಾಕ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಆಯಿಲ್ನ ಮೆಷರ್ ಮಾಡಿ ಹಾಕ್ತಾ ಇಲ್ಲ, ಹಾಗೇ ಹಾಕ್ತಾ ಇದ್ದೀನಿ. ಬಟ್ ನಿಮ್ಮ ಮೆಷರಿಗೆ ನಾನು ಇಲ್ಲಿ 1/4 ಕಪ್ಪಷ್ಟು ಹಾಕಿದ್ದೀನಿ. ಸೊ ಯಾವ ಕಪ್ಪಲ್ಲಿ ನಾನು ಮೈದಾನ ತೊಗೊಂಡಿದ್ದೀನಿ ಸೊ ಅದೇ ಕಪ್ಪಲ್ಲಿ ನಾನು 1/4 ಕಪ್ಪಷ್ಟು ಆಯಿಲ್ನ ಕೂಡ ಹಾಕ್ಕೊಂಡಿದ್ದೀನಿ. ಕುಕ್ಕಿಂಗ್ ಆಯಿಲ್ ಅಷ್ಟೇ, ಪ್ಲೇನ್ ಆಯಿಲ್ನ ನಾನು ಹಾಕಿದ್ದೀನಿ ಇಲ್ಲಿ. ಸೊ ಇನ್ ಕೇಸ್ ನಿಮ್ಗೆ ಬೇಕಾದರೆ ನೀವು ಗೀನ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ಕೇಕ್ ಮಾಡುವಂಥ ಮೋಲ್ಡಿಗೆ ನಾವು ಬಟರ್ ಪೇಪರ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಸೊ ಗ್ರೀಸ್ ಮಾಡ್ಕೊಂಡಿರೋದಕ್ಕೆ ಮೈದಾ ಸ್ವಲ್ಪ ಹಾಕ್ಬಿಟ್ಟು ಹಾಗೆ ಡಸ್ಟಿಂಗ್ ಮಾಡಿಕೊಂಡ್ರೆ ಬಟರ್ ಪೇಪರ್ ಹಾಕುವಂಥ ನೆಸಸರಿ ಬರೋದಿಲ್ಲ. ಈಗ ನಾನು ಕೇಕ್ ಬ್ಯಾಟರ್ನ ಕ್ಲೀನಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಥಿಕ್ನೆಸ್ ಈ ಥರನೇ ಇರಬೇಕು, ಇಷ್ಟು ತಿಕ್ಕಾಗೆ ಇರಬೇಕು ಕನ್ಸಿಸ್ಟೆನ್ಸಿ ಕೇಕ್ ಬ್ಯಾಟರ್ದು. ಬ್ಯಾಟರ್ ಎಲ್ಲ ಹಾಕಿದ್ಮೇಲೆ ಒಂದ್ಸತಿ ಈ ಥರ ಟ್ಯಾಪ್ ಮಾಡ್ಕೊಳ್ಬೇಕು. ಇಫ್ ಇನ್ ಕೇಸ್ ಲಂಪ್ಸ್ ಏನಾದ್ರು ಫಾರ್ಮ್ ಆಗಿದ್ರೆ ಹೋಗಲಿ ಅಂತ ಅಷ್ಟೇ. ನಾನು ಮಾಡ್ತಿರುವಂಥ ಕೇಕ್ ಮೆಜರ್ಮೆಂಟಿಗೆ ಒಂದು 5 to 6 ಮಿನಿಟ್ಸ್ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಕೇಕ್ ಇಟ್ಟಾದ್ಮೇಲೆ ನಾನು 160 ಡಿಗ್ರಿ ಕನ್ವೆಕ್ಷನ್ ಮೋಡಲ್ಲಿ 15 to 17 ಮಿನಿಟ್ಸ್ ನಾನು ಬೇಕ್ ಮಾಡ್ಕೊಂಡಿದ್ದೀನಿ. ಡಿಪೆಂಡ್ಸ್ ಕೇಕ್ ಬ್ಯಾಟರ್ ಮೇಲೆ. ನೀವು ಕ್ವಾಂಟಿಟಿ ಜಾಸ್ತಿ ಇಟ್ಟರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಬೇಕ್ ಮಾಡ್ಕೊಳೋದಕ್ಕಷ್ಟೇ. ಇಲ್ಲಿ 17 ಮಿನಿಟ್ಸಿಗೆ ನಾನು ತೊಗೊಂಡಿರುವಂಥ ಒಂದು ಕೇಕ್ ಬ್ಯಾಟರ್ ಮೆಜರ್ಮೆಂಟಲ್ಲಿ ಚೆನ್ನಾಗಿ ಬೇಕಾಗಿತ್ತು. 17 ಮಿನಿಟ್ಸ್ ಸಾಕಾಯಿತು. ಸೊ ಇಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ತೊಗೊಂಡಿರುವಂಥ 50 ಗ್ರಾಮ್ಸ್ ಒಂದು ಪೌಡರಿಗೆ, ವಿಪ್ಪಿಂಗ್ ಪೌಡರಿಗೆ ನಾನು 100 ml ಅಷ್ಟು ಮಿಲ್ಕ್ ಹಾಕಿ ಹೈ ಸ್ಪೀಡಲ್ಲಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಹೈ ಸ್ಪೀಡಲ್ಲಿ ಒಂದು 5 to 6 ಮಿನಿಟ್ಸ್ ಬೀಟ್ ಮಾಡಬೇಕು ಅಂತ ಅಲ್ಲಿ ಮೆನ್ಷನ್ ಆಗಿತ್ತು. ಕೇಕ್ ಮೇಲೆ ಅಪ್ಲೈ ಮಾಡುವಂಥ ಒಂದು ಕ್ರೀಮ್ನ ನೀವು ರೆಡಿ ಮಾಡ್ಕೊಳೋದಕ್ಕೆ ಜಸ್ಟ್ ವಿಪ್ಪಿಂಗ್ ಕ್ರೀಮ್ ಪೌಡರ್ನ ತೊಗೊಂಡ್ರೆ ಸಾಕು. ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡಿ ಹೈ ಸ್ಪೀಡಲ್ಲಿ ನೀವು ಎಲೆಕ್ಟ್ರಿಕ್ ಬೀಟರಿಂದ ಬೀಟ್ ಮಾಡಿಕೊಂಡ್ರೆ ಜಸ್ಟ್ 6 ಇಂದ 7 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ವಿಪ್ಪಿಂಗ್ ಕ್ರೀಮ್. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಬೇರೆ ಏನು ಆ್ಯಡ್ ಮಾಡೋವಂಥ ನೆಸಸರಿನೇ ಇರಲ್ಲ, ಜಸ್ಟ್ ಹಾಲು ಮತ್ತು ವಿಪ್ಪಿಂಗ್ ಪೌಡರ್ ಅಷ್ಟೇ. ಸೊ ನಾನಿಲ್ಲಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ 6-7 ಮಿನಿಟ್ಸ್ ಆಯಿತು. ನೋಡಿ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ. ಒನ್ಸ್ ವಿಪ್ಪಿಂಗ್ ಕ್ರೀಮ್ ರೆಡಿ ಆದಮೇಲೆ 45 ಮಿನಿಟ್ಸ್ to 1 hour ಫ್ರಿಡ್ಜಲ್ಲಿ ಇಡಬೇಕು. ಸೊ ಅವಾಗ ಕ್ಲೀನಾಗಿ ಸೆಟ್ ಆಗಿರುತ್ತೆ ವಿಪ್ಪಿಂಗ್ ಕ್ರೀಮ್. ಸೊ ಇಲ್ಲಿ ನಾನು ಕೇಕ್ನ ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಮಧ್ಯೆ ಚೆಕ್ ಮಾಡ್ತಾ ಇರಬೇಕು. ಫೈನಲಿ ಕ್ರೀಮ್ ಕೂಡ ರೆಡಿ ಆಯಿತು. ಇದನ್ನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಒಂದು 45 ಮಿನಿಟ್ಸ್ ಇಟ್ಟರೆ ಸಾಕಾಗತ್ತೆ. ಸೊ ಅಷ್ಟರಲ್ಲಿ ಕೇಕ್ ಕೂಡ ಬೇಕಾಗಿದೆ, ಫುಲ್ ಬೇಕಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಆಗಿತ್ತು. ನೀವೇ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಿ ಆಗಿದೆ ಅಲ್ವಾ. ಕೇಕ್ ಬೇಕಾಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಟೂತ್ ಪಿಕ್ ಯೂಸ್ ಮಾಡಬೇಕಾಗಿತ್ತು. ಬಟ್ ಸ್ವಲ್ಪ ಅರ್ಜೆಂಟಲ್ಲಿ ನಾನು ನೈಫಲ್ಲೇ ಚೆಕ್ ಮಾಡಿಬಿಟ್ಟೆ. ಸೊ ಹಾಗಾಗಿ ನೈಫ್ ಮಾರ್ಕ್ ಬಂದುಬಿಟ್ಟಿದೆ. ಸೊ ಕ್ರೀಮ್ ಹಾಕ್ತೀವಲ್ಲ, ಸೊ ಹಾಗಾಗಿ ಅಡ್ಜಸ್ಟ್ ಆಗುತ್ತೆ. ಒಂದು 30 ಮಿನಿಟ್ಸ್ to 1 hour ಹಾಗೇ ಇಟ್ಟಿದ್ದೆ ನಾನು, ಸ್ವಲ್ಪ ಕೂಲ್ ಆಗಲಿ ಅಂತ. ಇಮಿಡಿಯೇಟ್ ನಾವು ಬೇಕ್ ಮಾಡಿದ ಮೇಲೆ ಕೇಕ್ನ ಇಮಿಡಿಯೇಟ್ ತೆಗಿಬಾರ್ದು, ಸ್ವಲ್ಪ ಹೊತ್ತು ಕೂಲ್ ಆಗೋಕ್ಕೆ ಬಿಡಬೇಕು. ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ನಾವು ತಣ್ಣಗಾಗಕ್ಕೆ ಬಿಟ್ಟರೆ ಈಸಿಯಾಗಿ ಬರುತ್ತೆ ಮೋಲ್ಡಿನ ಕೇಕ್. ಹಾಗಾಗಿ 40 ಮಿನಿಟ್ಸ್ ನಾನು ವಿಪ್ಪಿಂಗ್ ಕ್ರೀಮ್ನ ಕೂಡ ಇಟ್ಟಿದ್ದೆ. ಸೊ ಹಾಗಾಗಿ ಅದನ್ನ ಕೂಡ ತೊಗೊಂಡು ಇವಾಗ ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಕೇಕ್ ಮೇಲೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸತಿ ನಾನು ಕೇಕ್ ಮಾಡ್ಕೊಂಡಿದ್ದೀನಿ, ಬಟ್ ಈ ಥರ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ಹಾಗಾಗಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾವೇನು ಪ್ರೊಫೆಷನಲ್, ಹಾಗಾಗಿ ಹೇಗೆ ಬಂದರೂ ಆಗುತ್ತೆ. ನಮ್ಮ ಹ್ಯಾಪಿನೆಸ್ಸಿಗಷ್ಟೇ ಇದು ಮಾಡ್ಕೊಳ್ತಾ ಇರೋದು. ಯೂಶ್ವಲಿ ನಾವು ಬೇಕ್ರಿಯಲ್ಲಿ ತರೋವಂಥ ಸ್ವೀಟ್ಸಲ್ಲಿ ಕೇಕೇ ಜಾಸ್ತಿ. ಸೊ ಕೇಕ್ ತುಂಬಾ ತರ್ತೀವಿ. ವಶಿಷ್ಠನಿಗೆ, ಸಂದೀಪ್ಗೆ, ಎಲ್ಲರಿಗೂ ಕೂಡ ಕೇಕ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಬಟ್ ಫಾರ್ ದಿ ಫಸ್ಟ್ ಟೈಮ್ ನಾನು ಕೇಕ್ನ ಪ್ರಿಪೇರ್ ಮಾಡ್ಕೊಂಡು ಅದರಲ್ಲೂ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ವಿ. ಸೊ ಹೇಗೆ ಬರುತ್ತೆ ಗೊತ್ತಿಲ್ಲ, ಬಟ್ ಕ್ರೀಮ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಸೊ ಈಸಿಯಾಗಿ ಸ್ಪ್ರೆಡ್ ಕೂಡ ಮಾಡ್ಕೋಬೋದಾಗಿತ್ತು, ಕಷ್ಟ ಏನಾಗ್ತಾ ಇರಲಿಲ್ಲ, ಯಾಕಂದರೆ ತುಂಬಾ ಸಾಫ್ಟಾಗಿ ಇತ್ತು ಕ್ರೀಮ್. ಹಾಗಾಗಿ ಇಲ್ಲಿ ನಾನು ಉಳಿದಿರೋವಂಥ ವಿಪ್ಪಿಂಗ್ ಕ್ರೀಮ್ಗೆ ಕೋಕೋ ಪೌಡರ್ನ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚಾಕ್ಲೇಟ್ ಫ್ಲೇವರ್ನ ಮಾಡ್ಕೊಂಡಿದ್ದೀನಿ. ಫೈವ್ಗೆನ ಸ್ಟೈಲಿಶ್ ಆಗಿ ಬರೆಯೋಕೆ ಹೋದೆ, ಅದು ನೋಡಿದ್ರೆ ಎಸ್ಕೆ ಆಗೋಗೋದ.
ಸೊ ಅದನ್ನೊಂದು ಸ್ವಲ್ಪ ಸರಿ ಮಾಡೋದಕ್ಕೆ ತಲೆ ಕೆಟ್ಟೋಗ್ಬೋಯ್ತು. ಅಂತೂ ಕೇಕ್ ರೆಡಿ ಮಾಡಿದೆ. ಸೊ ಇದನ್ನು ಸಂದೀಪ್ ನೋಡಿ ಏನಂತಾರೋ ಅಂತ ಗೊತ್ತಿಲ್ಲ, ಬಟ್ 5K ಥರನೇ ಕಾಣ್ತಾ ಇದೆ ಅಲ್ವಾ. ಸೊ ನನಗೆ 5K ಥರನೇ ಕಾಣ್ತಾ ಇದೆ. ಫಸ್ಟು SK ಥರ ಆಗ್ಬಿಟ್ಟಿತ್ತು. ಸೊ ಇವಾಗ 5K ಥರ ಹೇಗೋ ಮಾಡಿದೆ. ಇಲ್ಲಿ ನೋಡಿ 3 ಜನದ್ದು ಸರ್ಕಸ್ ನಡೀತಾ ಇದೆ. ಸೊ ಕೇಕ್ನ ಇಷ್ಟು ರಿಸ್ಕ್ ತೊಗೊಂಡು ಮಾಡೋದು ಬೇಕಾಗಿತ್ತಾ, ತರ್ತಾ ಇರಲಿಲ್ವ ಅಂತ ಸಂದೀಪ್. ಬಟ್ ಮನೇಲಿ ಮಾಡೋದಿದೆಯಲ್ಲ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಸೊ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಬೇಕ್ರಿಲಿ ಬರೋ ಅಂಥ ಒಂದು ಎಫೆಕ್ಟ್ಸ್ ಬರೋಲ್ಲ, ಬಟ್ ಆದರೂ ಕೂಡ ಆ ಲುಕ್ಕಿಗಿಂತನೂ ಕೂಡ ಆ ಟೇಸ್ಟ್ ಚೆನ್ನಾಗಿತ್ತು. ಹಾಗೆಯೇ ಒಂದೇನೋ ಒಂಥರ ಸ್ಯಾಟಿಸ್ಫೈ ನಾನೇ ಮಾಡಿದ್ದು ಅಂತ. ನಾನು ಯಾವಾಗ ಕೇಕ್ ಮಾಡಿದ್ರೂ ಕೂಡ ಕಟ್ ಮಾಡೋದು ಅಗಸ್ತ್ಯ ವಸಿಷ್ಠನೇ. ಸೊ ಇವಾಗಲೂ ಕಟ್ ಮಾಡ್ತಾ ಇರೋದೇನೋ ಒಂಥರ ಖುಷಿ. ಬಟ್ ನಾರ್ಮಲ್ ನೈಫ್ಗಿಂತ ನಾನು ಒರಿಜಿನಲ್ ನೈಫ್ ತೊಗೊಂಡಿದ್ದೆ. ಸೊ ಅದು ಭಯ ಆಗ್ತಾಯಿತ್ತು ಅಷ್ಟೇ. ಸೊ ಅವ್ರ ಕೈಗೆ ಕೊಡೋದಕ್ಕೆ ತುಂಬಾ ಟೇಸ್ಟಿಯಾಗಿತ್ತು ಕೇಕ್ ಮಾತ್ರ. ನನಗಂತೂ ಸಖತ್ ಇಷ್ಟ ಆಗೋಯಿತು. ಚೆನ್ನಾಗಿ ಬೇಕಾಗಿತ್ತು, ಎಲ್ಲ ಮೆಷರ್ಮೆಂಟೆಲ್ಲ ತುಂಬಾ ಕರೆಕ್ಟಾಗಿತ್ತು. ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಸ್